ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಲೇಖನ ಅಮೆಜಾನ್ ಕಾಡಿನಲ್ಲಿ ತಾಯಿ ಮಗನ ಪುನರ್ಮಿಲನ ಲೇಖಕಿ ಮತ್ತು ಧ್ವನಿ ಪ್ರಸ್ತುತಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ. ನಾಗರಿಕ ಜಗತ್ತಿನಿಂದ ದೂರವಾದ ದಟ್ಟವಾದ ಮಳೆಕಾಡಿನ ಅಮೆಜಾನ್ ಬುಡಕಟ್ಟಿನ ತರುಣಿಯೊಬ್ಬಳು ಆಕಸ್ಮಿಕವಾಗಿ ಒದಗಿದ ಅವಕಾಶದಿಂದಾಗಿ ಅಮೆರಿಕಾದ ಕೆನಿತ್ ಗುಡ್ ಎಂಬ ಸಂಶೋಧನಾ ವಿದ್ಯಾರ್ಥಿಯ ಹೆಂಡತಿಯಾಗಿ 3 ಮಕ್ಕಳ ತಾಯಿಯಾಗಿ ಮತ್ತೆ ಅಮೆಜಾನ್ ಕಾಡಿನ ತನ್ನದೇ ಲೋಕಕ್ಕೆ ಹಿಂತಿರುಗಿದ ಕಥೆಯಿದು. 20 ವರ್ಷಗಳ ನಂತರ ಮೊದಲ ಮಗ ಡೇವಿಡ್ ತನ್ನ ತಾಯಿಯನ್ನು ಹುಡುಕಿಕೊಂಡು ಹೊರಡುತ್ತಾನೆ. ತಾಯಿ ಮಗನ ಪುನರ್ಮಿಲನದ ಒಂದು ಹೃದಯಸ್ಪರ್ಶಿ ಚಿತ್ರವನ್ನು ಡೇವಿಡ್ ಬಿಬಿಸಿಯ ವರ್ಲ್ಡ್ ಸೀರೀಸ್ಗೆ ನೀಡಿದ ಸಂದರ್ಶನದಲ್ಲಿ ಬಿಚ್ಚಿಟ್ಟ ಸಂಗತಿಗಳ ಸಾರಾಂಶ ಈ ಕಥೆಯ ರೂಪದಲ್ಲಿದೆ. ಚದುರಿದ ಚಿತ್ತಾರಗಳು ನಾಗರತ್ನ ಚಂದ್ರಶೇಖರ್ ಅವರ ಕಥಾ ಸಂಕಲನದಿಂದ ಆರಿಸಿದ ಈ ಕತೆ ಅಮೆಜಾನ್ ಕಾಡಿನಲ್ಲಿ ತಾಯಿ ಮಗನ ಪುನರ್ಮಿಲನ. ಧ್ವನಿ ಪ್ರಸ್ತುತಿ ನಾಗರತ್ನ ಚಂದ್ರಶೇಖರ್. ಅಮೆಜಾನ್ ಕಾಡಿನಲ್ಲಿ ತಾಯಿ ಮಗನ ಪುನರ್ಮಿಲನ ಇದೊಂದು ಸಂದರ್ಶನ ಆಧರಿಸಿದ ನಿಜ ಜೀವನದ ಒಂದು ಭಾಗ. ಜುಲೈ 2011ರಲ್ಲಿ ಅದೊಂದು ಸಾಹಸಮಯ ಅಸಾಧಾರಣ ಪ್ರಯಾಣವಾಗಿತ್ತು. ಓರಿನೋಕೋ ನದಿಯ ಗುಂಟ 3 ದಿನಗಳ ಅವಿರತ ಪ್ರಯಾಣದಿಂದ ಬಳಲಿಕೆ ಬಾಯಾರಿಕೆಯಿಂದ ಡೇವಿಡ್ ನಿತ್ರಾಣನಾಗಿದ್ದ. ಪೂರ್ವ ಪೆನ್ಸಿಲ್ವೇನಿಯಾದ ಪಾರ್ಕುಗಳು ಹಸಿರು ಹುಲ್ಲನ್ನಷ್ಟೇ ಕಂಡಿದ್ದ ಅವನೀಗ ಭಯಾನಕ ಕ್ರಿಮಿಕೀಟಗಳ ಮಧ್ಯೆ ದೈತ್ಯ ಗಿಡಗಳನ್ನು ವೀಕ್ಷಿಸುತ್ತಾ ಇಂತಹ ಕಾಡಿನಲ್ಲಿ ವಾಸಿಸುತ್ತಿರುವ ತಾಯಿ ಯಾರಿಮಾಳನ್ನು 20 ವರ್ಷಗಳ ನಂತರ ನೋಡಲು ಹೋಗುತ್ತಿದ್ದ. ಡೇವಿಡ್ನ ಮಾರ್ಗದರ್ಶಿ ಜಸಿಂಟೋ ಬಿರುಮಳೆಯಲ್ಲೇ ದೋಣಿಯನ್ನು ನಡೆಸುತ್ತಾ ಕೊನೆಗೊಮ್ಮೆ ಯಾನೋಮಾಮಿ ಕಾಡು ಜನರಿದ್ದ ನದಿ ತೀರಕ್ಕೆ ಮೋಟಾರ್ ಬೋಟನ್ನು ತಂದು ನಿಲ್ಲಿಸಿದ. ತೀರದಲ್ಲಿ ಇವರ ಆಗಮನದ ನಿರೀಕ್ಷೆಯಲ್ಲಿದ್ದ ಹಸುಪ್ರವೇಟೇರಿ ಗ್ರಾಮದ ಜನ ಹರ್ಷೋದ್ಗಾರದಿಂದ ಡೇವಿಡ್ನನ್ನು ಬರಮಾಡಿಕೊಂಡರು. ಯಾನೋಮಾಮಿ ಕಾಡು ಭಾಷೆಯಲ್ಲಿ ಮಾತನಾಡುತ್ತಾ ಇವನ ಕಿವಿ ಕೂದಲು ಮೂಗನ್ನು ಮುಟ್ಟಿ ಮುಟ್ಟಿ ನೋಡುತ್ತಿದ್ದರು. ನಾಗರಿಕ ಉಡುಪಿನ ಮನುಷ್ಯ ಅವರಿಗೆ ಅಪರಿಚಿತನಲ್ಲದಿದ್ದರೂ ಅಪರೂಪವೇ ಆಗಿದ್ದವರು. ಅಮೆರಿಕನ್ನರ ನಡುವೆ 5 ಅಡಿ 5 ಇಂಚು ಎತ್ತರದ ಡೇವಿಡ್ ಕುಳ್ಳನೆನಿಸಿದರೂ ಪ್ರಪಂಚದ ಅತೀ ಕುಳ್ಳ ಜನಾಂಗದವರೆನಿಸಿದ್ದ ಯಾಸೋಮಾಮಿಗಳ ನಡುವೆ ಡೇವಿಡ್ ದೈತ್ಯನಂದೇ ಕಾಣುತ್ತಿದ್ದ. ಈ ಹಿಂದೆ ಚರ್ಚಿನ ಮಿಷನರಿಗಳು, ವೈದ್ಯರು, ಸಂಶೋಧಕರನ್ನು ಮಾತ್ರ ನೋಡಿದ್ದ ಅವರಿಗೆ ಡೇವಿಡ್ನ ಭೇಟಿ ಬೇರೆಯದೇ ಕಾರಣಕ್ಕೆ ವಿಶೇಷವಾಗಿತ್ತು. ಡೇವಿಡ್ ಅಮೆರಿಕಾದಲ್ಲೇ ಹುಟ್ಟಿ ಬೆಳೆದಿದ್ದರೂ ಅವನ ಮೂಲ ಇಲ್ಲಿಯದಾಗಿತ್ತು. ಅವನ ಹೆತ್ತಮ್ಮ ಹುಟ್ಟಿ ಬೆಳೆದು ಕೊನೆಗೆ ನಾಗರಿಕ ಬದುಕನ್ನು ತಿರಸ್ಕರಿಸಿ ವಾಪಸ್ಸು ತನ್ನ ಬಂಧುಗಳೊಡನೆ ಜೀವಿಸಲು ಮರಳಿ ಬಂದ ಸ್ಥಳ ಅದಾಗಿತ್ತು. 60,000 ಚದುರ ಮೈಲಿ ವಿಸ್ತೀರ್ಣದ ವೆನಿಜುಲಾ ಬ್ರೆಜಿಲ್ಗಳ ಸರಹದ್ದಿನಲ್ಲಿ ಹರಡಿದ್ದ ದಟ್ಟ ಮಳೆಕಾಡಿನಲ್ಲಿ ಯಾನೋಮಾಮಿ ಜನಾಂಗ ಸುಮಾರು 250 ಹಳ್ಳಿಗಳಲ್ಲಿ ಹರಡಿ ಹಂಚಿಹೋಗಿದ್ದರು. ಸುಮಾರು ಇಸವಿ 1595 ಮತ್ತು 1610ರಲ್ಲಿ ಎಲ್ ಡೊರಾಡೋವನ್ನು ಹುಡುಕುತ್ತಾ ಬಂದಿದ್ದ ಇಂಗ್ಲಿಷ್ ಸಾಹಸಿ ಸರ್ ವಾಲ್ಟರ್ ರೆಲಿಗ್ ಇದೇ ಓರಿನೋಕೋ ನದಿಯ ಮೇಲೆ ಪ್ರಯಾಣಿಸಿದ್ದ. 20ನೇ ಶತಮಾನದ ವೇಳೆಗೆ ಈ ಕಾಡು ಜನಾಂಗ ಹೊರ ಜಗತ್ತಿನ ಸಂಪರ್ಕಕ್ಕೆ ಬಂದಿದ್ದರೂ ತಮ್ಮ ಸ್ವಂತಿಕೆಯನ್ನು ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರುತ್ತಿದ್ದರು. 1968ರಲ್ಲಿ ಅಮೆರಿಕದ ಪ್ರಾಚ್ಯ ಇತಿಹಾಸಕಾರ ನೆಪೋಲಿಯನ್ ಚಾಗ್ನಾನ್ ಯಾನೋಮಾಮಿ ಜನಾಂಗದ ಜೀವನವನ್ನು ಕುರಿತಂತೆ ಅಧಿಕೃತ ಮಾಹಿತಿ ಇರುವ ಪುಸ್ತಕವೊಂದನ್ನು ಪ್ರಕಟಿಸಿದ್ದ ಕೂಡ. ಸಾಮೂಹಿಕ ಅತ್ಯಾಚಾರ, ಕೊಲೆ, ನಿರಂತರ ಸಮರ ಇವರ ನಡುವೆ ಸಾಮಾನ್ಯವಾಗಿದ್ದವು. ಚಾಗ್ನಾನ್ ವಿದ್ಯಾರ್ಥಿಯಾಗಿದ್ದ
ಡೇವಿಡ್ನ ತಂದೆ ಕೆನಿತ್ ಗುಡ್ ಕೂಡ ಸಂಶೋಧನೆಯ ನಿಮಿತ್ತ 1975ರಲ್ಲಿ ಇದೇ ಅಮೆಜಾನ್ ಕಾಡಿಗೆ ಪ್ರಪ್ರಥಮ ಬಾರಿ ಪ್ರಯಾಣಿಸಿದ್ದ. ನದಿ ತೀರದಲ್ಲೇ ಸಣ್ಣ ಗುಡಿಸಲೊಂದನ್ನು ಹಾಕಿಕೊಂಡು 15 ತಿಂಗಳು ಅವನ ಸಂಶೋಧನೆಯನ್ನು ಮುಂದುವರಿಸಲು ತೀರ್ಮಾನಿಸಿದ್ದ. ಹಳ್ಳಿಗಳ ನಡುವೆ ನಿರಂತರ ನಡೆಯುತ್ತಿದ್ದ ಮಾರಣಾಂತಿಕ ಕಲಹ, ಕದನಗಳ ಹಿನ್ನೆಲೆ, ಅವರ ಆಹಾರ ಇವುಗಳ ಬಗ್ಗೆ ಅವನು ಗಮನಹರಿಸಲು ನಿರ್ಧರಿಸಿದ್ದ. ಕ್ರಮೇಣ ಕೆನಿತ್ ಗುಡ್ ಈ ಜನರೊಡನೆ ಬೆರೆತು ಅವರ ಭಾಷೆಯನ್ನು ಕಲಿತ. ಆಹಾರಕ್ಕಾಗಿ ಅವರು ಕಾದಾಡುತ್ತಾರೆ ಎಂಬ ಸಾಮಾನ್ಯ ನಂಬಿಕೆಯನ್ನು ದೂರ ಮಾಡಿ, ಯಾರೋಮಾಮಿ ಜನರು ತಮ್ಮ ಸಂತಾನ ಶಕ್ತಿಯನ್ನು ಊರ್ಜಿಸಿಕೊಂಡು ಶಕ್ತಿವಂತರಾಗಿ ಉಳಿಯಲು ಪೈಪೋಟಿ ನಡೆಸುತ್ತಾರೆ ಎಂಬ ಅರಿವನ್ನು ಕಂಡುಕೊಂಡ. ಅವರು ತಿನ್ನಲು ಬೇಟೆಯಾಡಿ ತರುತ್ತಿದ್ದ ಪ್ರತಿಯೊಂದು ಪ್ರಾಣಿಯನ್ನು ತೂಕ ಮಾಡಿ ಅದರ ಸತ್ವಗಳನ್ನು ಬರೆದಿಟ್ಟುಕೊಳ್ಳುತ್ತಾ ಇದ್ದರೆ ಇವನನ್ನು ನೋಡಿ ಅವರು ಚೇಷ್ಟೆ ಮಾಡಿ ನಗುತ್ತಿದ್ದರು ಕೂಡ. ಇವನನ್ನು ಕಂಡರೆ ಅವರಿಗೆ ವಿಶ್ವಾಸ, ಪ್ರೀತಿ, ನಂಬಿಕೆ ಅದಾಗಲೇ ಮೂಡಿದ್ದರಿಂದ ಬುಡಕಟ್ಟಿನ ನಾಯಕ ಕೆನಿತ್ ಗುಡ್ಡನನ್ನು ತಾವು ವಾಸಿಸುವ ಶಾಪೋನೋ ಎಂದು ಕರೆಯಲಾಗುತ್ತಿದ್ದ ಹಳ್ಳಿಯ ಗುಡಿಸಲುಗಳ ಸಮೂಹಕ್ಕೆ ಆಹ್ವಾನಿಸಿದ್ದ. ಕೆನಿತ್ ಗುಡ್ ಈಗ ಹತ್ತಿರದಿಂದ ಅವರ ಬದುಕನ್ನು ದಿನವೂ ನೋಡುತ್ತಿದ್ದಂತೆ ಜಾಗಾನ್ ಚಿತ್ರಿಸಿರುವಷ್ಟು ಈ ಜನಾಂಗ ಕ್ರೂರಿಗಳಲ್ಲ ಎಂದು ತೀರ್ಮಾನಿಸಿದ. 12 ವರ್ಷಗಳಷ್ಟು ದೀರ್ಘ ಸಮಯ ತಂದೆ ಅಲ್ಲಿ ಬಿಡಾರ ಹೂಡಲು ಇದ್ದ ಆಕರ್ಷಣೆಯ ಬಗ್ಗೆ ಡೇವಿಡ್ ನೀಡಿದ ಮಾಹಿತಿಗಳು ಇನ್ನಷ್ಟು ಕುತೂಹಲಕಾರಿಯಾಗಿವೆ. 1978ರ ವೇಳೆಗೆ ಹಳ್ಳಿಯ ಮುಖ್ಯಸ್ಥ ಕೆನೆತ್ನನ್ನು ಮದುವೆಯಾಗಲು ಒತ್ತಾಯಿಸುತ್ತಾನೆ. ಅವನ ಕಿರಿಯ ತಂಗಿ 12 ವರ್ಷದ ಯಾರಿಮಾಳನ್ನು 35 ವರ್ಷದ ಕೆನೆತ್ ಮದುವೆ ಮಾಡಿಕೊಳ್ಳಲು ಹಿಂಜರಿದರೂ ಹಳ್ಳಿಯ ಜನರ ಒತ್ತಡಕ್ಕೆ ಮಣಿಯಲೇಬೇಕಾಯಿತು. ಯಾನೋಮಾಮಿ ಬುಡಕಟ್ಟಿನಲ್ಲಿ ಬಾಲ್ಯ ವಿವಾಹ, ಬಹುಪತ್ನಿತ್ವ ಇವುಗಳೆಲ್ಲ ಸಾಮಾನ್ಯ, ಸಂಪ್ರದಾಯಬದ್ಧ ಸಂಗತಿಗಳೇ ಆಗಿದ್ದವು. ಯಾರಿಮಾ ಹಾಗೂ ಕೆನೆತ್ ನಡುವೆ ನಿಧಾನವಾಗಿ ಪ್ರೀತಿ ವಿಶ್ವಾಸಗಳು ಬೆಳೆಯತೊಡಗಿದಂತೆ ಅವಳು 15 ವರ್ಷಕ್ಕೆ ಕಾಲಿಡುವಷ್ಟರಲ್ಲಿ ಇಬ್ಬರೊಡನೆ ದೈಹಿಕ ಸಂಪರ್ಕವೂ ಸಾಧ್ಯವಾಗಿ ಬೆಳೆಯತೊಡಗಿದಂತೆ ನಿಜವಾದ ವೈವಾಹಿಕ ಜೀವನ ಪ್ರಾರಂಭಿಸುತ್ತಾರೆ. ಅವಳನ್ನು ಅವನು ಪುಟ್ಟ ಹುಡುಗಿ ಎಂದು ಪ್ರೀತಿಯಿಂದ ಕರೆದರೆ ಯಾರಿಮಾ ಗಂಡನನ್ನು ದೊಡ್ಡ ತಲೆಯವನೆಂದು ಸಂಬೋಧಿಸುತ್ತಿದ್ದಳು. ಅಮೆಜಾನ್ ಕಾಡಿನಲ್ಲಿ ಹೆಚ್ಚು ದಿನಗಳನ್ನು ಕಳೆಯಲು ಅವನಲ್ಲಿದ್ದ ಸೀಮಿತ ಆಹಾರ, ಔಷಧಿ ಹಾಗೂ ಕಾನೂನಿನ ಒಪ್ಪಿಗೆ ಇವುಗಳಿಂದ ಸಾಧ್ಯವಿರಲಿಲ್ಲ. ಎಲ್ಲಕ್ಕೂ ಹೆಚ್ಚಾಗಿ ಅವನ ಸಂಶೋಧನೆಗೆ ಬೇಕಾದ ಹಣ ಸಂಗ್ರಹಿಸಲು ಕೂಡ ಆಗಾಗ ಅವನು ಊರಿಗೆ ಹೋಗುವುದು ಅನಿವಾರ್ಯವಾಗಿತ್ತು. ಅಮೆಜಾನ್ ಕಾಡಿನಲ್ಲಿ ಬೇಟೆಯಾಡುತ್ತಾ ಜೀವಿಸುವುದು ನಾಗರಿಕ ಬದುಕಿನಲ್ಲೇ ಬೆಳೆದಿದ್ದ ಅವನಿಗೆ ಸಾಧ್ಯವೂ ಇರಲಿಲ್ಲ. ಪುಟ್ಟ ಹೆಂಡತಿಯನ್ನು ಒಂಟಿಯಾಗಿ ಬಿಟ್ಟು ಬರುವುದು ಸುರಕ್ಷಿತವಲ್ಲ ಎಂಬ ಅನುಭವವೂ ಅವನಿಗಾಗಿತ್ತು. ಹಿಂದೆ ಒಮ್ಮೆ ಹಾಗೆ ಬಿಟ್ಟು ಬಂದಿದ್ದಾಗ ಅವಳನ್ನು ಅಪಹರಿಸಿ ಕಿವಿ ಕತ್ತರಿಸಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದ ಕಹಿ ಘಟನೆ ಇನ್ನೂ ಹಸಿರಾಗಿತ್ತು. ಈ ಸಾರಿ ಹೆಂಡತಿಯನ್ನು ಜೊತೆಗೆ ಕರೆದೊಯ್ಯಲು ತೀರ್ಮಾನಿಸಿದ್ದ. ಅವಳ ಕಿವಿಯನ್ನು ಹೊಲೆಸಲು ಸಮೀಪದ ಪಟ್ಟಣಕ್ಕೂ ಕರೆದೊಯ್ದ. ಅದು ಅಮೆಜಾನ್ ಕಾಡಿನಿಂದ ಪ್ರಥಮ ಬಾರಿ ಹೊರ ಪ್ರಪಂಚಕ್ಕೆ ಬಂದ ಅನುಭವ ಯಾರಿಮಾಳದು. ಕಾರು, ಮನೆ, ಪೊಲೀಸ್ ಇವರೆಲ್ಲ ಭಯ ಹುಟ್ಟಿಸುವಷ್ಟು ಅವಳಿಗೆ ಅಪರಿಚಿತವಾಗಿತ್ತು. ಹೋಟೆಲ್ನಲ್ಲಿ ಉಳಿದುಕೊಂಡಾಗ ಪ್ರಥಮ ಬಾರಿ ಕನ್ನಡಿ ನೋಡಿ ಭಯದಿಂದ ಮಂಚದ ಹಿಂದೆ ಅಡಗಿಕೊಂಡಿದ್ದಳು. ಕೊನೆಗೆ ಕನ್ನಡಿಯನ್ನು ಬಟ್ಟೆಯಿಂದ ಮುಚ್ಚಿದ ಮೇಲಷ್ಟೇ ಅವಳು ಹೊರಗೆ ಬಂದಿದ್ದಳು. ಬಿಳಿಯ ಜನರ ಮ್ಯಾಜಿಕ್ ಎಂದು ಕರೆಯುತ್ತಿದ್ದ ಎಲಿವೇಟರ್ ಅನ್ನು ಅವಳು ನಿಬ್ಬೆರಗಾಗಿ ನೋಡುತ್ತಾ ನಿಲ್ಲುತ್ತಿದ್ದಳು. ದಿನ ಕಳೆದಂತೆ ನಾಗರಿಕ ಬದುಕಿಗೆ ಮೆಲ್ಲನೆ ಮೈಚಳಿ ಬಿಟ್ಟು ತೆರೆದುಕೊಳ್ಳತೊಡಗಿದ್ದು, ಕಾರು, ಮೋಟಾರ್ ಬೈಕು, ವಿಮಾನಗಳಲ್ಲಿ ಪ್ರಯಾಣಿಸುವುದು ಈಗ ಹಿತಕರವೆನಿಸುವಷ್ಟು ಅವಳು ಹೊಂದಿಕೊಂಡಳು. ಉಳಿದಂತೆ ಅವಳ ಹಳೆಯ ಅಭ್ಯಾಸಗಳಿಂದ ಹೊರಬರುವುದು ಅವಳಿಂದ ಕೊನೆಯವರೆಗೂ ಸಾಧ್ಯವಾಗಲಿಲ್ಲ. ಬೇಟೆ ಮಾಡಿ ಮಾತ್ರ ತಿನ್ನಬೇಕಾಗಿದ್ದ ಆಹಾರಗಳು ಅಮೆರಿಕದ ಮಾಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಸಿದ್ಧ ಆಹಾರವಾಗಿ ಬೇಡಿದಾಗಲೆಲ್ಲ ಬೇಕಾದಾಗಲೆಲ್ಲ ಸಿಗುತ್ತಿದ್ದನ್ನು ಕಂಡು ಅವಳಿಗೆ ಸಂತೋಷವಾಗುತ್ತಿದ್ದು, ಆದರೆ ಆಹಾರವನ್ನು ತಿರಸ್ಕರಿಸುವುದಾಗಲಿ
ಪೋಲು ಮಾಡುವುದಾಗಲಿ ಅವಳಿಗೆ ನೋವುಂಟು ಮಾಡುತ್ತಿತ್ತು. ಅವರ ದಾಂಪತ್ಯ ಜೀವನ ಪ್ರಾರಂಭವಾದ 4 ವರ್ಷಗಳ ಬಳಿಕ ವಿವಾಹದ 8 ವರ್ಷಗಳ ನಂತರ 1980ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಕೆನೆತ್ ಮತ್ತು ಯಾರಿಮಾ ನೆಲೆಸಲು ನಿರ್ಧರಿಸುತ್ತಾರೆ. ಇವರ ಮೊದಲ ಮಗ ಡೇವಿಡ್ ಹುಟ್ಟುವ 9 ದಿನಕ್ಕೆ ಮುಂಚೆ ಕಾನೂನಿನ ಪ್ರಕಾರ ಇವರಿಬ್ಬರು ವಿವಾಹ ನೋಂದಣಿ ಮಾಡಿಕೊಳ್ಳುತ್ತಾರೆ. ಅವರ ಎರಡನೆಯ ಮಗು ವೆನಿಸಾ ಅವರ ಅಮೆಜಾನ್ ಮರುಭೇಟಿಯಲ್ಲಿ ಹುಟ್ಟಿದರೆ 3 ವರ್ಷದ ನಂತರ ಮೂರನೇ ಮಗು ಡೇವಿಯಲ್ ಜನಿಸುತ್ತಾನೆ. 3 ಮಕ್ಕಳ ತಾಯಿಯಾದರೂ ಯಾರಿಮಾಳಿಗೆ ಮುಚ್ಚಿದ ಬಾಗಿಲೊಳಗೆ ತನ್ನವರೆನ್ನುವವರು ಯಾರಿಲ್ಲದೆ ಏಕಾಂಗಿತನ ಕಾಡತೊಡಗುತ್ತದೆ. ಭಾಷೆಯ ಸಮಸ್ಯೆಯಿಂದಾಗಿ ಗಂಡ ಕಚೇರಿಗೆ ತೆರಳಿದ ಮೇಲೆ ಶಾಪಿಂಗ್ ಮಾಲುಗಳಿಗೆ ಹೋದರೂ ಅಲ್ಲಿ ವ್ಯವಹರಿಸುವುದು ಕಷ್ಟಕರವೆನಿಸತೊಡಗುತ್ತದೆ. ಆಗಾಗ ಗಂಡ ಅಲ್ಲಿದ್ದಾಗ ತೆಗೆದಿದ್ದ ವಿಡಿಯೋ, ಆಡಿಯೋ ಚಿತ್ರಗಳನ್ನು, ಸಂಭಾಷಣೆಗಳನ್ನು ಕೇಳುತ್ತಾ ನೋಡುತ್ತಾ ತನ್ನ ಜನಾಂಗದವರಿಂದ ದೂರಾದ ಖಿನ್ನತೆಯಿಂದ ಬಳಲತೊಡಗುತ್ತಾಳೆ. ಅದಾಗಲೇ ಮಾಧ್ಯಮಗಳ ಮೂಲಕ ಇವರಿಬ್ಬರ ಪ್ರೇಮಕತೆ ಜನಜನಿತವಾಗಿದ್ದು 1992ರ ನ್ಯಾಷನಲ್ ಜಿಯೋಗ್ರಫಿ ಕಾರ್ಯಕ್ರಮದಲ್ಲೂ ಇವರ ಅಮೆಜಾನ್ ಮರುಭೇಟಿಯ ಸಂದರ್ಭದ ಪೂರ್ಣ ಚಿತ್ರಣ ಪ್ರಸಾರವಾಗಿತ್ತು. ಕೊನೆಗೆ ಯಾರಿಮಾಳನ್ನು ಕಾಡಿನಲ್ಲೇ ಬಿಟ್ಟು ಕೆನೆತ್ ಗುಡ್ ತನ್ನ 3 ಮಕ್ಕಳೊಡನೆ ಅಮೆರಿಕಾದಲ್ಲೇ ಉಳಿಯುವ ಸಂದರ್ಭ ಕೂಡ ಬೇಗನೆ ಬಂದಿತ್ತು. ಮುಂದಿನ ವರ್ಷಗಳಲ್ಲಿ ಯಾರಿಮಾಳಿಂದ ದೂರವಾದ 3 ಮಕ್ಕಳ ಬಾಲ್ಯ ವಿಭಿನ್ನ ದಾರಿಯಲ್ಲೇ ಸಾಗಿತೆನ್ನಬೇಕು. ತಾಯಿಯ ನೆನಪು ಕ್ರಮೇಣ ಅವರಿಂದ ಮಾಸತೊಡಗಿದ್ದರೂ ಹಿರಿಯವನಾದ ಡೇವಿಡ್ಡನಿಗೆ ಮಾತ್ರ ತಾಯಿಯ ಬಗ್ಗೆ ಒಂದು ಬಗೆಯ ಅಸಮಾಧಾನ, ಕೋಪಗಳು ಮನದ ಮೂಲೆಯಲ್ಲಿ ಉಳಿದುಕೊಂಡವು. ಯಾರಿಮಾಳ ಮಗನೆಂದು ಸಮಾಜದಲ್ಲಿ ವಿಚಿತ್ರ ದೃಷ್ಟಿಕೋನದಿಂದ ಇವನನ್ನು ನೋಡುತ್ತಿದ್ದ ಜನರ ಮಧ್ಯೆ ಅವನು ಬೆಳೆದು ಬಂದದ್ದು ಇನ್ನಷ್ಟು ಅವನ ಮನಸ್ಸಿನ ನೆಮ್ಮದಿ ಕದಡಿತು. ಡೇವಿಡ್ ತಾರುಣ್ಯಕ್ಕೆ ಕಾಲಿಡುವಷ್ಟರಲ್ಲಿ ಕುಡಿತವನ್ನು ಕಲಿತಿದ್ದ. 4 ವರ್ಷಗಳ ಸ್ನೇಹವಿದ್ದ ಗೆಳತಿಯಿಂದ ದೂರಾಗಿದ್ದ. ಕೊನೆಗೆ ಶಾಲೆಯಿಂದಲೂ ಹೊರದೂಡಲ್ಪಟ್ಟ ಡೇವಿಡ್ ಮನಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಯಾಗುವ ಸಂದರ್ಭ ಅವನು 21 ವರ್ಷದ ಯುವಕನಾಗಿದ್ದಾಗ ಒದಗಿ ಬಂದಿತು. ನ್ಯಾಷನಲ್ ಜಿಯೋಗ್ರಫಿಯ ಹಳೆಯ ಕಾರ್ಯಕ್ರಮವೊಂದನ್ನು ಅವನು ವೀಕ್ಷಿಸುತ್ತಿದ್ದಾಗ ಅದರಲ್ಲಿ 5 ವರ್ಷದ ತಾನು ತಾಯಿಯ ಜೊತೆ ಮಾತಾಡುತ್ತಿದ್ದ ದೃಶ್ಯಗಳನ್ನು ನೋಡಿ ಅವಳ ಮಾತುಗಳನ್ನು ಕೇಳುತ್ತಾ ಹಳೆಯ ನೆನಪುಗಳ ಆಳಕ್ಕೆ ಇಳಿದಿದ್ದ. ಅವನ ಕಣ್ಣುಗಳು ಕಂಬನಿಯಿಂದ ತುಂಬಿಕೊಳ್ಳುತ್ತಿದ್ದವು. ಇದುವರೆಗೂ ಮನಸ್ಸಿನ ಯಾವುದೋ ಮೂಲೆಗೆ ದೂಡಲ್ಪಟ್ಟಿದ್ದ ತಾಯಿಯ ವಾತ್ಸಲ್ಯದ ಹಾತೊರೆಯುವಿಕೆ ಒಮ್ಮೆಲೆ ಮುನ್ನುಗ್ಗಿದಂತಾಗಿತ್ತು. ತಂದೆಯ ಡೈರಿಯನ್ನು ಹೆಚ್ಚಿನ ಮಾಹಿತಿಗಾಗಿ ಹುಡುಕಾಡಿ ಓದತೊಡಗಿದ. ಯಾನೋಮಿ ಸಂಸ್ಕೃತಿಯನ್ನು ಅಭ್ಯಾಸ ಮಾಡತೊಡಗಿದ. ಗೆಡ್ಡೆ ಗೆಣಸು, ಹುಳ ಹುಪ್ಪಟೆಗಳನ್ನು ತಿಂದು ಬೇಟೆಯಾಡಿ ಜೀವಿಸುವ ಕಾಡು ಜನಾಂಗದ ಸಂಸ್ಕೃತಿಯಲ್ಲಿ ಬೆಳೆದ ತನ್ನ ತಾಯಿ ಯಾರಿಮಾ ಬಟ್ಟೆಗಳನ್ನೇ ತೊಡದ ನಗ್ನತೆಯನ್ನೇ ಅಪ್ಪಿಕೊಂಡ ಜನರಲ್ಲಿ ಒಬ್ಬಳಾಗಿದ್ದವಳು. ನಾಗರಿಕ ಬದುಕಿನಲ್ಲಿ ಎಷ್ಟು ಕಷ್ಟಪಟ್ಟಿರಬಹುದು ಎಂಬ ಊಹೆ ಈಗ ಅವನಿಗೆ ಬಂದಿತ್ತು. ತಾಯಿಯ ಅಂತರಂಗದ ಸ್ವಲ್ಪ ಭಾಗವಾದರೂ ಅರ್ಥವಾದಂತೆನಿಸಿ ನಿಟ್ಟುಸಿರು ಬಿಟ್ಟ. ಅವಳು ತಮ್ಮನ್ನು ಬಿಟ್ಟು ಹೋಗಿದ್ದರಲ್ಲಿ ಅಪರಾಧ, ಆಶ್ಚರ್ಯವೊಂದು ಇಲ್ಲ ಎನಿಸಿತು. 2009ರಲ್ಲಿ ತಾಯಿಯ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ತಂದೆ ಕೆನಿತ್ನನ್ನು ಡೇವಿಡ್ ಒತ್ತಾಯಿಸತೊಡಗಿದ. ತಂದೆ ಕೊನೆಗೆ ಪ್ರಾಚೀನ ಇತಿಹಾಸ ತಜ್ಞ ಒರೆನ್ಸಿಯ ಕ್ಯಾಬೆರೊಲೊರನ್ನು ಪರಿಚಯಿಸುತ್ತಾನೆ. ಅವಳು 1990ರಿಂದ 2001ರಲ್ಲಿ ಯಾರಿಮಾಳನ್ನು ಭೇಟಿ ಮಾಡಿದ್ದು ಆ ನಂತರ ಅವಳನ್ನು ಸಂಪರ್ಕಿಸಿಲ್ಲ ಎಂದು ತಿಳಿಸುತ್ತಾಳೆ. ಡೇವಿಡ್ಗೆ ತಾಯಿಯ ಬಗ್ಗೆ ಇದ್ದ ಆಸಕ್ತಿಯನ್ನು ಗಮನಿಸಿ ಅವನಿಗೆ ಸಹಾಯ ಮಾಡುವುದಾಗಿ ಭರವಸೆ ತುಂಬುತ್ತಾಳೆ. ಅವಳ ಮುಂದಿನ ಸಂಶೋಧನೆಯ ಸಮಯದಲ್ಲಿ ಒಂದು ತುರ್ತು ಭೇಟಿಯನ್ನು ನೀಡಿ ಯಾರಿಮಾಳಿದ್ದ ಸ್ಥಳವನ್ನು ಪತ್ತೆ ಹಚ್ಚುತ್ತಾಳೆ. ಅವಳೀಗ ಹಾಸುಪುಟೇರಿ ಕುಟುಂಬದಿಂದ ಬೇರೆಯಾಗಿ ಇರೊಕೈಟೇರಿಗಳ ಜೊತೆ ವಾಸಿಸುತ್ತಿದ್ದಳು. ಅವಳಿಗೆ ಮಗನನ್ನು ಮತ್ತೆ ಭೇಟಿಯಾಗುವ ಬಯಕೆಗೆ ಅಪ್ಪಣೆ ಪಡೆದುಕೊಂಡು ಬರುತ್ತಾಳೆ. ಅಮೆಜಾನ್ ಕಾಡು ಪ್ರವೇಶ ಪೂರ್ವ ಅಪ್ಪಣೆ ಚೀಟಿಗಳಿಲ್ಲದೆ ನಿಷಿದ್ಧವಾಗಿದ್ದು ಕಾನೂನಿನ ಪ್ರಕಾರ
ಎಲ್ಲವೂ ಯೋಜಿಸಿ ಕೈಗೊಳ್ಳಬೇಕಿತ್ತು. ಡೇವಿಡ್ ಅದರಂತೆ ತಂದೆ ಕೊಟ್ಟ ವಿವರ, ನ್ಯಾಷನಲ್ ಜಿಯಾಗ್ರಫಿ ಸಂದರ್ಶನದ ವಿಡಿಯೋ, ವೆನಿಜುಲಾದ ಪಾಸ್ಪೋರ್ಟ್ ಹಾಗೂ ತಂದೆ ನೀಡಿದ ಹಣದ ಸಹಾಯದಿಂದ ದೀರ್ಘ ಪ್ರಯಾಣಕ್ಕೆ ಸಜ್ಜಾದ. ತಮ್ಮ ತಂಗಿಯರಿಗೆ ಈಗಾಗಲೇ ತಾಯಿ ಮರೆತು ಹೋಗಿದ್ದ ನೆನಪು ಮಾತ್ರ. ಅವರು ಅಷ್ಟೇನೂ ಆಸಕ್ತಿಯನ್ನು ತೋರಿಸಲಿಲ್ಲ. ತಂದೆಗೆ 70 ವರ್ಷವಾಗಿದ್ದು ಮತ್ತೊಮ್ಮೆ ಕಷ್ಟಕರವಾದ ಪ್ರಯಾಣ ಅಸಾಧ್ಯವೆನಿಸಿತ್ತು. ಮಗನಿಗೆ ಸಾಕಷ್ಟು ಹಣ ಹಾಗೂ ಉಡುಗೊರೆಗಳನ್ನಿತ್ತು ಬೀಳ್ಕೊಟ್ಟಿದ್ದರು. ಯಾ ಓಹಿ ಅಂದರೆ ನಾನು ಹಸಿದಿರುವೆ, ಯಾ ಬಸ್ ಶಿ ಶಿಟಿ ನನ್ನ ಕುಂಡೆ ಉರಿಯುತ್ತಿದೆ. ಈ 2 ಪದಗಳನ್ನು ಬಿಟ್ಟರೆ ಡೇವಿಡ್ನಿಗೆ ಬೇರ್ಯಾವುದೇ ಯಾನೋಮಾಮಿ ಭಾಷೆ ಗೊತ್ತಿರಲಿಲ್ಲ. ಡೇವಿಡ್ ದೋಣಿಯಿಂದ ಇಳಿಯುತ್ತಿದ್ದಂತೆ ಯಾನೋಮಾಮಿ ಜನಾಂಗದ ಮಧ್ಯೆ ತಾಯಿಯನ್ನು ಹುಡುಕಲಾರಂಭಿಸಿದ್ದ. ಆದರೆ ಅವನು ಅವಳನ್ನು ಭೇಟಿ ಮಾಡಲು 3 ಗಂಟೆ ಕಾಯಬೇಕಾಯಿತು. ಗೆಡ್ಡೆ ಗೆಣಸುಗಳನ್ನು ಆರಿಸಿ ತಲೆಯ ಬುಟ್ಟಿಯಲ್ಲಿಟ್ಟುಕೊಂಡಿದ್ದ ಯಾರಿಮಾ ಮಗನನ್ನು ಕಂಡೊಡನೆ ಬುಟ್ಟಿಯನ್ನು ಬಿಸಾಡಿ ಓಡುತ್ತಾ ಅವನ ಬಳಿ ಬಂದಿದ್ದಳು. 20 ವರ್ಷಗಳ ನಂತರದ ಈ ಪುನರ್ಮಿಲನದ ಚಿತ್ರ ಅಲ್ಲಿ ನೋಡುತ್ತಾ ನಿಂತವರ ಕಣ್ಣುಗಳನ್ನು ಒದ್ದೆಯಾಗಿಸಿತ್ತು. ಅಮೆಜಾನ್ ಸಂಸ್ಕೃತಿಯಲ್ಲಿ ಪಾಶ್ಚಾತ್ಯರಂತೆ ಆಲಿಂಗನ, ಮುದ್ದಿಸುವುದು ನಿಷೇಧನ ಎಂದು ತಿಳಿದುಕೊಂಡ ಡೇವಿಡ್ ಕಷ್ಟಪಟ್ಟು ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಅವಳ ಭುಜದ ಮೇಲೆ ಕೈಯಿಟ್ಟು ಅವಳು ಉದ್ವೇಗದಿಂದ ಕಂಪಿಸುತ್ತಾ ಕೂಡಲೇ ಅಳಲು ಪ್ರಾರಂಭಿಸಿದಳು. ಡೇವಿಡ್ನಿಗೆ ಹಳೆಯ ನೆನಪುಗಳು ಉಕ್ಕಿ ಬಂದಿದ್ದವು. ಮಾತಿಗಿಂತ ಮೌನವೇ ಎಲ್ಲಕ್ಕೂ ಉತ್ತರವಾಗಿತ್ತು. ಯಾರಿಮಾ ಉಳಿದ ಮಕ್ಕಳು ಗಂಡನ ಬಗ್ಗೆ ದುಭಾಷಿಯ ಮೂಲಕ ತಿಳಿದುಕೊಳ್ಳುತ್ತಾಳೆ. ಅಲ್ಲಿ ಯಾರಿಮಾಳ ಸೋದರ ಅಂದರೆ ಡೇವಿಡ್ನ ಸೋದರಮಾವನೊಡನೆಯೂ ಭೇಟಿಯಾಗುತ್ತದೆ. ಅವರೆಲ್ಲ ಡೇವಿಡ್ ಮುಂದೆ ತಮ್ಮ ಜೊತೆಯೇ ಉಳಿಯುತ್ತಾನೆಂದು ನಿರ್ಧರಿಸಿ ಬಿಟ್ಟಿರುವುದು ಕ್ರಮೇಣ ಡೇವಿಡ್ನ ಅರಿವಿಗೆ ಬರುತ್ತದೆ. ತಾಯಿ ತನ್ನೊಡನೆ 2 ಎಳೆಯ ಪ್ರಾಯದ ಹುಡುಗಿಯರನ್ನು ಕರೆತಂದಿದ್ದು ಮಗ ಅವರನ್ನು ಮದುವೆಯಾಗಿ ಸಂಸಾರ ಹೂಡಿ ಮಕ್ಕಳನ್ನು ಪಡೆಯಲು ಇಚ್ಛಿಸುತ್ತಾಳೆ. ಡೇವಿಡ್ನಿಗೆ ಯಾವುದೇ ಕಾರಣಕ್ಕೂ ಆ ಕಾಡಿನಲ್ಲಿ ತಂದೆಯಂತೆ ಸಂಸಾರ ಹೂಡಲು ಇಷ್ಟವಿರಲಿಲ್ಲ. ಅವನು ಬಂದ ಉದ್ದೇಶವೂ ಅದಾಗಿರಲಿಲ್ಲ. ಈಗ ಬಂದ ಸಂಕಷ್ಟದಿಂದ ತಪ್ಪಿಸಿಕೊಳ್ಳಲು ತನಗೀಗಾಗಲೇ ಮದುವೆಯಾಗಿ ಹೆಂಡತಿ ಊರಲ್ಲಿ ಕಾಯುತ್ತಿದ್ದಾಳೆಂದು ಸುಳ್ಳು ಹೇಳಿ ಅವರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ. ಆದರೂ ಯಾನೋಮಾಮಿಯ ಜನ ಅವನನ್ನು ಸುಲಭದಲ್ಲಿ ಬಿಟ್ಟುಕೊಡದೆ ಚೇಷ್ಟೆ ತಮಾಷೆ ಮಾಡಿ ಮೋಜು ಪಡೆಯುತ್ತಿದ್ದರು. ಅವನು ತಂದಿದ್ದ ನಗರದ ಕೆಲವು ಆಹಾರ ಪೊಟ್ಟಣಗಳು ಹಾಗೂ ಬಟ್ಟೆಬರಿಗಳಿಂದ ಅವರು ತುಂಬಾ ಸಂಪ್ರೀತರಾಗಿದ್ದರು ಕೂಡ. ಒಮ್ಮೆ ಮಿಷನರಿಗಳಿದ್ದ ಜಾಗಕ್ಕೆ ತಾಯಿಯೊಡನೆ ಹೋಗಿ ಅಲ್ಲಿ ತಂದೆಯ ಜೊತೆ ವಿಡಿಯೋ ಸಂಪರ್ಕ ಏರ್ಪಡಿಸಿದ. ತಂದೆ ತಾಯಿ ಎಷ್ಟೋ ವರ್ಷಗಳ ಮೇಲೆ ನೋಡುತ್ತಾ ಒಬ್ಬರಿಗೊಬ್ಬರು ಮಾತಾಡುತ್ತಾ ಮೈಮರೆಯುವುದನ್ನು ಕಂಡು ಡೇವಿಡ್ನಿಗೆ ತೃಪ್ತಿಯೂ ಆಯಿತು. 40 ಹರೆಯದ ಯಾರಿಮಾ ಇನ್ನೂ ಚಿಮ್ಮುವ ಉತ್ಸಾಹದಿಂದ ಚೆಲುವೆಯೂ ಆಗಿ ಉಳಿದದ್ದನ್ನು ಕಂಡು ಕೆನೆತ್ತನಿಗೆ ಆಶ್ಚರ್ಯ, ಆನಂದವಾದರೆ ಬೋಳುತಲೆಯ ವಯಸ್ಸಾದ ಗಂಡನನ್ನು ಕಂಡು ಅವಳು ಭಯಪಟ್ಟು, ನೀನು ಎಷ್ಟೊಂದು ಮುದುಕನಾಗಿ ಕಾಣುತ್ತೀ ಎಂದು ಉದ್ಗರಿಸಿದ್ದಳು. ಕೂಡಲೇ ಕೆನೆತ್ ತಲೆಗೆ ಕ್ಯಾಪ್ ಹಾಕಿಕೊಂಡು ಸಂಭಾಷಣೆ ಮುಂದುವರಿಸುತ್ತಾನೆ. ಮಗನನ್ನು ಮದುವೆಯಾಗಿ ಇಲ್ಲೇ ಇರಲು ಹೇಳು ಎಂದು ಗಂಡನಿಗೆ ಒತ್ತಾಯ ಕೂಡ ಮಾಡುತ್ತಾಳೆ. ಡೇವಿಡ್ ಅಮೆಜಾನಿನಲ್ಲಿ ಕಳೆದ 3 ತಿಂಗಳಲ್ಲಿ ಒಟ್ಟು 4 ಸಾರಿ ತಾಯಿಯನ್ನು ಆಗಾಗ ಭೇಟಿ ಮಾಡುತ್ತಾ ಉಳಿದಂತೆ ಸುತ್ತಲಿನ ಪರಿಸರವನ್ನು ಜನಜೀವನವನ್ನು ಅಭ್ಯಾಸ ಮಾಡುತ್ತಾ ಕಾಲ ಕಳೆದ. ಕೊನೆಗೆ ಅವನು ಹೊರಡುವ ದಿನ ಬಂದಾಗ ತಾಯಿ ಭಾವೋದ್ವೇಗದಿಂದ ದುಃಖತಪ್ತಳಾಗಿ ಅಳತೊಡಗಿದ್ದಳು. ಅವಳ ಭರವಸೆಯನ್ನು ಸುಳ್ಳಾಗಿಸಿ ಮಗ ಊರಿಗೆ ಹಿಂತಿರುಗುತ್ತಿದ್ದುದಕ್ಕೆ ಅವಳಿಗೆ ನೋವಾಗಿತ್ತು. ಮತ್ತೆ ಬರುವೆನೆಂದು ಹೇಳಿ ಡೇವಿಡ್ ತಾಯಿಯನ್ನು ಸಾಂತ್ವನಗೊಳಿಸಿ ಅಲ್ಲಿಂದ ನಿರ್ಗಮಿಸಿದ. ಯಾರಿಮಾ ಮತ್ತೆ ನಾಗರಿಕ ಜಗತ್ತಿಗೆ ಪ್ರವೇಶಿಸುವುದೋ, ಡೇವಿಡ್ ಮತ್ತೆ ಕಾಡಿನಲ್ಲಿ ಹೋಗಿ ನೆಲೆಸುವುದು ಸಾಧ್ಯವಾಗುವುದೋ ಇಲ್ಲವೋ ಎಂಬ ಪ್ರಶ್ನೆಗೆ ಡೇವಿಡ್ ಮಾತ್ರ ಉತ್ತರಿಸಬಲ್ಲ. 3 ಮಕ್ಕಳನ್ನು ಹೆತ್ತು ನಾಗರಿಕ ಜಗತ್ತಿಗೆ ಅರ್ಪಿಸಿ ಮತ್ತೆ ತನ್ನ ಮೂಲ ನೆಲೆಯ ಆಕರ್ಷಣೆಯನ್ನು ತಪ್ಪಿಸಿಕೊಳ್ಳಲಾರದೆ ಅಮೆಜಾನ್ ಕಾಡಿಗೆ ಮರಳಿದ ಯಾರಿಮಾ ಜಗತ್ತಿಗೆ ಮಾದರಿಯ ತಾಯಿ ಎನಿಸದಿದ್ದರೂ ಡೇವಿಡ್ನ ಪಾಲಿಗೆ ಮಾತ್ರ ಅವಳು ಯಾವತ್ತಿಗೂ ಹೆತ್ತಮ್ಮ. ಸಂಸ್ಕೃತಿಗಳು ವಿಭಿನ್ನವಾದರೂ ರಕ್ತ ಸಂಬಂಧಗಳು ಅವುಗಳಿಗೆ ಸೇತುವೆಯಾಗಬಲ್ಲವು ಅಲ್ಲವೇ? ನಮಸ್ಕಾರ.